ಗೈಸ್ ವೆಲ್ಕಮ್ ಟು CMA IAS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಈ ಒಂದು ವಿಡಿಯೋದ ಮೂಲಕ ನಾವು ಏನು ನೋಡಕ್ಕೆ ಹೊಂತೀವಿ ಅಂತಂದರೆ SSC GD ಒಳಗೆ ಬಂದಂಥ ರೀಸ್ನಿಂಗ್ನ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಯಾವ ಥರ ಕ್ವಶನ್ಸ್ ಬಂದಿದ್ದಾವೆ, ಆನ್ಸರ್ ಏನೇನು, ದೆನ್ ಆ ರೀಸ್ನಿಂಗ್ ಕ್ವಶನ್ಸನ್ನು ಆನ್ಸರ್ ಏನು ಬರ್ತದೆ ಅನ್ನೋಕ್ಕಿಂತ ಆನ್ಸರ್ ಹೆಂಗೆ ಬರ್ತದೆ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಕ್ವಶನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡಿಲ್ಲ. ಫಸ್ಟ್ ಕ್ವಶನ್ ಏನಿದೆ ಅಂದರೆ 5 ಫ್ರೆಂಡ್ಸ್ PQRST 5 ಜನ ಗೆಳೆಯರು PQRST ಅನ್ನುವಂಥ ಒಂದು 5 ಜನ ಗೆಳೆಯರು ಆರ್ ಸಿಟ್ಟಿಂಗ್ ಇನ್ ಅ ರೋ ಫೇಸಿಂಗ್ ಟುವರ್ಡ್ಸ್ ಸೌತ್ ಕಡೆ ಮಖ ಮಾಡಿ, ಸೌತ್ ಅಂದರೆ ಕೆಳಗಡೆ, ಇದು ಮೇಲೆ ನಾರ್ತು. ಸೊ ಸೌತ್ ಕಡೆ ಮಖ ಮಾಡಿ 5 ಜನ ಗೆಳೆಯರು ಕುಂತಾರಂತೆ. ಸೊ 5 ಡಾಟ್ ಹಾಕೊಂಡ್ಬಿಡ್ನಿಲ್ಲ. ಸೊ 5 ಜನ ಗೆಳೆಯರು ಸೌತ್ ಕಡೆ ಮಖ ಮಾಡಿ ಕೂತಾರಂತ. Q ಈಸ್ ಸಿಟ್ಟಿಂಗ್ ಇನ್ ದ ಸೆಂಟ್ರ್ ಪೊಸಿಷನ್. Q ಅನ್ನೋರು ಸೆಂಟ್ರ್ ಪೊಸಿಷನ್ ಒಳಗಡೆ ಕೂತಾರಂತ. Q ಅನ್ನೋರು ಸೆಂಟ್ರ್ ಪೊಸಿಷನ್ ಒಳಗೆ ಕೂತಾರಂತ. P ಈಸ್ ಸಿಟ್ಟಿಂಗ್ ಆಟ್ ದ ವೆಸ್ಟ್ ಎಂಡ್. P ಈಸ್ ಸಿಟ್ಟಿಂಗ್ ಆಟ್ ದ ವೆಸ್ಟ್ ಎಂಡ್. ವೆಸ್ಟ್ ಅಂದ್ರೆ ಈ ಸೈಡ್ ಅಂತ ಕರಿತೀವಿ, ಈ ಕಡೆ ಈಸ್ಟ್ ಆದರೆ ಈ ಕಡೆ ವೆಸ್ಟ್ ಆಗಿರ್ತದೆ. NESW ವೆಸ್ಟ್ ಕಡೆ. P ಅನ್ನೋರು ಕುಂತಾರಂತ. T ಆ್ಯಂಡ್ R ಆರ್ ಸಿಟ್ಟಿಂಗ್ ಒನ್ ಸೈಡ್ ಆಫ್ Q. T ಮತ್ತು R ಅನ್ನೋರು Qನ ಒಂದು ಬದಿ ಕೂತಾರಂತ. ಸೊ ಒಂದು ಬದಿ ಅಂದರೆ ಈ ಸೈಡ್ ಉಳ್ದದ, ಅದರ್ ಸೈಡ್ ಕೂಡಬೇಕು. 2 ಪರ್ಸನ್ಸ್ ಆರ್ ಸಿಟ್ಟಿಂಗ್ ಬಿಟ್ವೀನ್ P ಆ್ಯಂಡ್ R. P ಮತ್ತು Rಗಳ P ಮತ್ತು Rಗಳ ಮಧ್ಯೆ ಇಬ್ಬರು ಜನರು ಕುಂತಾರಂತ. ಹಂಗಂದ್ರೆ T ಇಲ್ಲಿ ಬರ್ತದೆ, R ಇಲ್ಲಿ ಬರ್ತದೆ. ಹಂಗಂದ್ರೆ T ಇಲ್ಲಿ ಬರ್ತದೆ, R ಇಲ್ಲಿ ಬರ್ತದೆ. ಅಂದ್ರೆ ಇಲ್ಲಿ ಯಾರು ಬರ್ತಾರೆ ಅಂದ್ರೆ S ಬರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರೆ ಅಂದ್ರೆ ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ Q ಆ್ಯಂಡ್ P ಅಂತ ಕೇಳಿದ್ದಾರೆ. ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ Q ಆ್ಯಂಡ್ P ಅಂತಂದಾಗ ಎಸ್ ಅಂತ ಕರಿತೀವಿ. ಎಸ್ ರೈಟ್ ಆನ್ಸರ್ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿಲ್ಲ. Select the option that is related to the third term in the same way as the second term is related to the first term. ಸೊ ಈ ಎನಾಲಜಿ ಬೇಸ್ಡ್ ಕ್ವಶನ್ ಅಂತ ಕರಿತೀವಿ. ಎನಾಲಜಿ. ಭುವನೇಶ್ವರು ಒಡಿಸ್ಸಾದ ರಾಜಧಾನಿ. ಐಜ್ವಾಲ್ ಯಾವುದ್ರ ರಾಜಧಾನಿ ಅಂತ ಕೇಳಿದ್ದಾರೆ. ಐಜ್ವಾಲು ಮಿಜೋರಾಮ್ದ ರಾಜಧಾನಿ. ಸೊ ಇಂಥ ಈಸಿ ಕ್ವಶನ್ಗಳು ಒಂದೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡಿಲ್ಲ. ಸೆಲೆಕ್ಟ್ ದ ನಂಬರ್ ಅಮಂಗ್ ದ ಫಾಲೋಯಿಂಗ್ ಗಿವನ್ ಆಪ್ಷನ್ಸ್ ದ್ಯಾಟ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದ ಸಿರೀಸ್. ಒಂದು ಸಿರೀಸ್ ಕೊಟ್ಟಾರೆ. ಆ ಸಿರೀಸ್ದ ನೆಕ್ಸ್ಟ್ ಒಂದು ಸಂಖ್ಯೆನ ಕಂಡು ಹಿಡಿ ಅಂದ್ರೆ ಸಿರೀಸ್ ಬರ್ಕೊಳ್ಳಿಲ್ಲ. 19, 23, 32, 48, ಆಮೇಲೆ 73. ನೆಕ್ಸ್ಟ್ ಒಂದು ಗೊತ್ತಿಲ್ಲ ಕಂಡು ಹಿಡಿಬೇಕಂತೇಳಿ ಕೊಟ್ಟಾರ. ಸೊ ಇದ್ರ ಡಿಫ್ರೆನ್ಸ್ ಆಗಿರಿ 4. ದೆನ್ ಇದ್ರ ಡಿಫ್ರೆನ್ಸ್ ಆಗಿರಿ ಎಷ್ಟು ಬರ್ತದೆ ಅಂತ ಕೇಳಿದ್ರೆ 9. ಇದ್ರದ್ದು ಡಿಫ್ರೆನ್ಸ್ ಆಗಿರಿ 16. ಇದ್ರದ್ದು ಡಿಫ್ರೆನ್ಸ್ ಆಗದಾಗ ಎಷ್ಟು ಬರ್ತದೆ ಅಂತ ಕೇಳಿದ್ರೆ ನಮಗಿಲ್ಲಿ 25 ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಹೋಗ್ರಿ. 4 ಅಂದ್ರೆ 2ದ ಸ್ಕ್ವೇರು, 9 ಅಂದ್ರೆ 3ದ ಸ್ಕ್ವೇರು, ದೆನ್ 16 ಅಂದ್ರೆ 4ದ ಸ್ಕ್ವೇರು, ದೆನ್ 25 ಅಂದ್ರೆ 5ದ ಸ್ಕ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಏನು ಬರ್ತದೆ ಅಂತ ಕೇಳಿದರೆ 36 ಬರಬೇಕು ಅಂದ್ರೆ 6ದ ಸ್ಕ್ವೇರ್ ಬರಬೇಕು. 6ದ ಸ್ಕ್ವೇರ್ ಬರಬೇಕು, 36 ಆ್ಯಡ್ ಆಗಬೇಕು. ಸೊ ಅದಕ್ಕಾಗಿ 73ಗೆ 36 ಕೂಡಿಸಿದ್ರೆ 9, 10, 109 ವಿಲ್ ಬಿ ಅವರ್ ಆನ್ಸರ್ ಆಗಿರ್ತದೆ. 109 ಆನ್ಸರ್ ಆಗಿರ್ಬೇಕಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡಲಿಲ್ಲ. ಮುಂದಿನ ಒಂದು ಪ್ರಶ್ನೆ ಈಸಿ ಕ್ವಶನ್ಸ್ಗಳು ಇನ್ ದ ಗಿವನ್ ಪ್ಯಾಟರ್ನ್ ಸ್ಟಡಿ ದ ಗಿವನ್ ಪ್ಯಾಟರ್ನ್ ಕೇರ್ಫುಲಿ. ಆಮೇಲೆ ಏನು ಹೇಳಿದಾರೆ ಅಂದರೆ ರಿಪ್ಲೇಸ್ ದ ಕ್ವಶನ್ ಮಾರ್ಕ್. ಇದ್ರೊಳಗೆ ಒಂದು ಕ್ವಶನ್ ಮಾರ್ಕ್ ಅದ. ಆ ಕ್ವಶನ್ ಮಾರ್ಕ್ ಜಾಗದೊಳಗೆ ಏನು ಬರ್ತದೆ ಅಂತೇಳಿ ರಿಪ್ಲೇಸ್ ಮಾಡ್ರಿ ಅಂತ ಹೇಳ್ಯಾರ. ಸೊ ಅದನ್ನು ಬರ್ಕೊಳ್ಳಿ. ಇನ್ನೇ ಮೇಲೆ 13, 26, 39. ಈ ಒಂದು ಲೈನ್ ಒಳಗೆ 13 ಒಂದಲೇ 13, 13 ಎರಡಲೇ 26, 13 ಮೂರಲೇ 39 ಇದೊಂದು ಕೊಟ್ಟಾರೆ. ನೆಕ್ಸ್ಟ್ ಈಗ ಏನಂದ್ರೆ 30, 42, 30 ಆದರೆ ಇಲ್ಲಿ 90 ಬರೋಕ್ಕೂ ಬಂದಿಲ್ಲ. ಸೊ ಈ ಒಂದು ರೂಲು ವರ್ಕ್ ಆಗಂಗಿಲ್ಲ. ನೆಕ್ಸ್ಟ್ ಬೇರೆ ರೂಲ್ ನೋಡೋಣ. 17, 16, 15. 17, 16, 15 ಇಲ್ಲಿ ಒಂದೊಂದು ಕಡಿಮೆ ಮಾಡ್ಯಾರ, ಹಂಗೂ ಇಲ್ಲಿ ಬರೋಂಗಿಲ್ಲ. ಸೊ ಇಲ್ಲಿ ಒಂದು ಕಾಮನ್ ಆಗಿ ನೋಡ್ಬೋದು ನಾವು. 13ಕ್ಕೆ 17 ಕೊಡಿಸಿದ್ರೆ 30, 26ಕ್ಕೆ 16 ಕೊಡಿಸಿದ್ರೆ 42. ಸೊ ಹಿಂಗೆ ಈ ರೀತಿ ಮಾಡಿದಾಗ 39ಕ್ಕೆ 15 ಕೊಡಿಸಿದ್ರೆ 39ಕ್ಕೆ 15 ಕೊಡಿಸಿದ್ರೆ ಎಷ್ಟು ಬರ್ತದೆ? 54 ಬರುವಂಥದ್ದು. ಸೊ 54 ಬರುವಂಥದ್ದು ರೈಟ್ ಆನ್ಸರ್ 54 ಅಂತ ಹೇಳ್ತೀವಿ. ರೈಟ್ ಆನ್ಸರ್ 54. ಈ ರೀತಿ ನಾವು ಅನಲೈಸ್ ಮಾಡ್ತಾ ಹೋಗ್ಬೇಕು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಒಂದು ಕ್ವಶನು, 5th ಒಂದು ಕ್ವಶನ್. ಇನ್ ಅ ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್, ಒಂದು ಕೋಡ್ ಲ್ಯಾಂಗ್ವೇಜ್ ಇದೆ. ಆ ಕೋಡ್ ಲ್ಯಾಂಗ್ವೇಜ್ ಒಳಗೆ ಆರೋ ಅನ್ನುವಂಥ ಒಂದು ಪದವನ್ನು FOOSC ಅಂತೇಳಿ ಬರ್ದಾರಂತೆ. FOOSC ಅಂತ ಬರ್ದಾರಂತೆ. ಸೊ ಆರೋ ಅನ್ನುವಂಥ ಒಂದು ಪದವನ್ನು ಈ ರೀತಿ ಬರ್ದಾರೆ. ನೆಕ್ಸ್ಟಿಗೆ ಜರ್ಮ್ ಅನ್ನುವಂಥ ಒಂದು ಪದವನ್ನು ಥಾರ್ ಅಂತೇಳಿ ಬರ್ದಾರಂತೆ. ಜರ್ಮ್ ಅನ್ನುವಂಥ ಒಂದು ಪದವನ್ನು ಥಾರ್ ಅಂತೇಳಿ ಬರ್ದಾರಂತೆ. ನೆಕ್ಸ್ಟ್ ಒಂದು ಮೂವರ್ ಅನ್ನುವಂಥ ಪದವನ್ನು
ಏನಂತ ಬರಿತೀರಂತ ಕೇಳಿದಾರೆ. ಈ ಪದ ಹೆಂಗೆ ಬರ್ತಾರೆ, ಈ ಪದ ಹೆಂಗೆ ಬರ್ತಾರೆ, ಈ ಪದ ಹೆಂಗೆ ಬರಿತೀರಂತ ಕೇಳಿದಾರೆ. ಎಮ್ ಅಂದ್ರೆ 6, ಇಲ್ಲಿ ಅದ ಡೈರೆಕ್ಟು. ಎಮ್ ಅಂದ್ರೆ 6, ಓ ಅಂತಂದರೆ ಎಸ್, ಓ ಅಂತಂದರೆ ಎಸ್. ದೆನ್ ನೆಕ್ಸ್ಟಿಗೆ ಡಬ್ಲ್ಯೂ ಅಂದರೆ ಇ, ಡಬ್ಲ್ಯೂ ಅಂದ್ರೆ ಇ ಅಂದ್ರೆ ಏನು ಅಂತ ನೋಡಿದಿಲ್ಲ. ಇ ಅಂದರೆ ಎಚ್, ಇ ಅಂದರೆ ಎಚ್. ಈ ಆರ್ ಅಂದ್ರೆ ಓ, ಆರ್ ಅಂದರೆ ಏನು ಓ ಅಂತ ಹೇಳ್ತೀವಿ, ಆರ್ ಅಂದರೆ ಓ ಅಂತ ಹೇಳ್ತೀವಿ. ಸೊ ಆನ್ಸರ್ ಇಲ್ಲಿ ನಮಗಿದೆ RSEHO. ಆನ್ಸರ್ RSHEO ಅಂತ ಹೇಳಿ ಬರ್ತದೆ. ಸೊ ಈ ರೀತಿ ಈಸಿ ಕ್ವಶನ್ಸ್ ಅದಾವ, ಸಿಂಪಲ್ ಆಗಿ ಮಾಡ್ಬೋದು ಇವನ್ನೆಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಇನ್ನೇನೊಂದು ಪ್ರಶ್ನೆ. ಸೆಲೆಕ್ಟ್ ದ ಕಾಂಬಿನೇಷನ್ ಆಫ್ ಲೆಟರ್ಸ್ when sequentially placed in the blanks of the given series will complete the series. ಈ ಒಂದು ಇದನ್ನ ಕೋಡನ್ನು ಕೊಟ್ಟಾರ, ಅದನ್ನು ಕಂಪ್ಲೀಟ್ ಮಾಡಿರಿ ಅಂತ ಹೇಳಿ ಕೊಟ್ಟಾರ. ಸೊ ಇವಾಗ ನಾವು ಏನು ಮಾಡೋಂಗಿಲ್ಲ, ಸಿಂಪಲ್ ಏನು ಮಾಡೋಂಗಿಲ್ಲ, ಮೂರದ್ದು ಒಂದು ಭಾಗಗಳನ್ನು ಮಾಡ್ತಾ ಹೋಗ್ಬೇಕು. ಮೂರದ್ದು ಒಂದೊಂದು ಭಾಗಗಳನ್ನು ಮಾಡ್ಕೋಬೇಕು. ಮಾಡ್ಕೊಂಡು ನಮ್ಗೆ ಈ ಥರ ಬರ್ತದೆ. ಇದರೊಳಗೆ ಏನೇನು ಕೊಟ್ಟಾರ ಅಂದ್ರೆ C2 ಮತ್ತು X ಕೊಟ್ಟಾರೆ, C2 ಮತ್ತು X ಕೊಟ್ಟಾರ. ಒಂದೊಂದು ಭಾಗದೊಳಗೆ ಒಂದೊಂದು ಯಾವುದಿಲ್ಲ ಅದನ್ನ ಫಿಲ್ ಮಾಡ್ಕೊತ ಹೋಗ್ಬೇಕು. C ಐತಿ, 2 ಐತಿ, X ಇಲ್ಲ, X ಫಿಲ್ ಮಾಡೋಣ. C ಐತಿ, 2 ಇಲ್ಲ, X ಫಿಲ್ ಮಾಡಿದ್ವಿ, X ಫಿಲ್ ಮಾಡಿದ್ವಿ. ದೆನ್ C ಐತಿ, X ಐತಿ, 2 ಇಲ್ಲ, 2 ಫಿಲ್ ಮಾಡೋಣ, 2 ಫಿಲ್ ಮಾಡಿದ್ವಿ. ನೆಕ್ಸ್ಟಿಗೆ X ಐತಿ, 2 ಐತಿ, C ಫಿಲ್ ಮಾಡೋಣ, C ಫಿಲ್ ಮಾಡಿದ್ವಿ. C 2 ಐತಿ, X ಇಲ್ಲ, X ಫಿಲ್ ಮಾಡಿದ್ವಿ, X ಐತಿ, C ಐತಿ ಮತ್ತು 2 ಇಲ್ಲ, 2 ಫಿಲ್ ಮಾಡಿದ್ವಿ. ಸೊ ಆನ್ಸರ್ ಏನು ಬರ್ತಂದರೆ X2C X2 ಅಂತೇಳಿ ಬರ್ತದೆ. X2C X2 ಬರ್ತದೆ. ಸೊ ಈ ರೀತಿ ಸಿಂಪಲ್ಲಾಗಿ ಮೂರು ಒಂದು ಭಾಗಗಳನ್ನು ಮಾಡ್ಕೊತ ಹೋದಾಗ ನಮ್ಗೆ ಈಸಿಯಾಗಿ ಬರುವಂಥದ್ದು ಸಿಂಪಲ್ ಲೆಕ್ಕಗಳು. ನೆಕ್ಸ್ಟ್ ಒಂದು ಕ್ವಶನ್ ನೋಡಲಿಲ್ಲ, ಮುಂದಿನ ಒಂದು ಪ್ರಶ್ನೆ ಪೇಪರ್ ಫೋಲ್ಡಿಂಗ್ ಪ್ರಶ್ನೆ ಅದ. ಏನದ ಅಂದರೆ ಪೇಪರ್ ಫೋಲ್ಡಿಂಗ್ ಪ್ರಶ್ನೆ ಅದ. ಸೊ ಈ ರೀತಿಯಾಗಿ ಒಂದು ಏನೋ ಇರ್ತದಂತ ಅದನ್ನು 4 ಮಡಕಿ ಮಾಡಿದಾಗ ಅದನ್ನು ಹೊಳ್ಳಿ ತೆಗೆದಾಗ ಏನಾಗ್ತದೆ ಅಂತ ಹೇಳ್ತಾರೆ. ಸಿಂಪಲ್ ಡೈರೆಕ್ಟಾಗಿ ನೋಡಿ ಕೂಡಲೇ ಹೇಳ್ಬೋದು ಈಸಿಯಾಗಿ. ಆನ್ಸರು 3ನೇದು ಅಂತೇಳಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಮುಂದಿನ ಒಂದು ಪ್ರಶ್ನೆನ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನು ಕೊಟ್ಟಾರಂದರೆ ಒಂದಷ್ಟು ಸಿರೀಸ್ ಟೈಪ್ ಕೊಟ್ಟಾರ. ಆ ಸಿರೀಸ್ ಟೈಪ್ ಕೊಟ್ಟಾರ, ಅದರೊಳಗೆ ಏನೇನು ಮಾಡ್ಬೋದು ಅಂತೇಳಿ ಕೇಳಿದ್ದಾರೆ. ಸೊ ಬರ್ಕೊಳ್ಳಿಲ್ಲ SKHPMG ದೆನ್ MOF ಆಮೇಲೆ JQE. ನೆಕ್ಸ್ಟಿಗೆ ಏನು ಬರ್ತಾನೋ ಬರ್ರಿ, ಎಸ್ ಆದ ಕೂಡಲೇ ಪಿ ತೊಗೊಂಡಾರೆ, ಸೊ ಅಬ್ಸರ್ವ್ ಮಾಡಿರಿ, PQRS ಅಂದ್ರೆ -2 ಹಿಂದೆ ಹೋಗಿದ್ದಾರೆ, -2 ಹೋಗಿದ್ದಾರೆ ಹಿಂದೆ. ಸೊ ಇಲ್ಲಿ -2, ಇಲ್ಲಿ -2, ಇಲ್ಲೇ ಹಿಂದೆ ಹೋದಾಗ ಏನು ಬರ್ತದೆ ಅಂತ ಕೇಳಿದರೆ G ಬರುವಂಥದ್ದು. ಏನು ಬರ್ತದೆ? G ಬರ್ತದೆ. 2 ಪ್ಲೇಸ್ ಹಿಂದೆ ಹೋಗ್ಬೇಕು. Jಗಿಂತ 2 ಪ್ಲೇಸ್ ಹಿಂದೆ ಹೋದಾಗ G ಬರ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, K ಆಯಿತು, Kದಿಂದ ಮುಂದೆ M ತೊಗೊಂಡಾರೆ, Kದಿಂದ ಮುಂದೆ M ತೊಗೊಂಡಾರೆ ಅಂದಾಗ ಏನು ಮಾಡೋದು ಸರ್ ಅಂತ ಕೇಳಿದರೆ KLM ಅಂದ್ರೆ 1 ಪ್ಲೇಸ್ ಮುಂದೆ ಹೋಗಿದ್ದಾರೆ, +1, ಇಲ್ಲಿ -1 ಆಗಿತ್ತು, ಇಲ್ಲಿ +1 ಆಗ್ತದೆ. Q ಆಯ್ತು ರೀ, Q ಆದ ಕೂಡಲೇ ಏನು ಬರ್ಬೇಕು ನಮ್ಗೆ? QRS ಬರಬೇಕು. ನೆಕ್ಸ್ಟಿಗೆ ಏನು ಬರ್ಬೇಕಂದ್ರೆ S ಬರಬೇಕು, ನೆಕ್ಸ್ಟ್ ವರ್ಡು S ಬರಬೇಕು. ನೆಕ್ಸ್ಟ್ H ಇದ್ದಿದ್ದು G ಆಗ್ಯದ, GHIJ ಅಂತ ಕರಿತೀವಿ ನಾವು, GHIJ. H ಇದ್ದಿದ್ದು ಏನಾಗ್ಯದ? G ಆಗ್ಯದ ಅಂದ್ರೆ -1. ಸೊ -1. E ಇದ್ದಿದ್ದು ಈದ್ ಹಿಂದೆ ಏನು ಬರ್ತದೆ? ಅಂತ ಕೇಳಿದರೆ D ಬರುತ್ತೆ, ಈದ್ ಹಿಂದೆ D ಬರ್ತದೆ. ಸೊ ಆನ್ಸರ್ ಏನು? GSD ಆನ್ಸರ್ ಆಗಿರ್ತದೆ. ಸಿಂಪಲ್. ಇಂಥ ಲೆಕ್ಕಗಳು ಭಾಳ ಸತ ರಿಪೀಟ್ ಆಗ್ತಾವೆ ಇವು ರೀಸ್ನಿಂಗ್ ಒಳಗಡೆ ಇದನ್ನು ಈಸಿಲಿ ನಾವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಒಂದು ಪ್ರಶ್ನೆ ನೋಡಿಲ್ಲ, ಮುಂದಿನ ಪ್ರಶ್ನೆ ಏನದ ಅಂದರೆ 4 letter clusters have been given, out of which 3 are alike and some manner. ಒಂದು 4 ಈ ಪದಗಳನ್ನು ಒಂದಷ್ಟು ಗುಂಪನ್ನು ಕೊಟ್ಟಾರ, ಒಂದಷ್ಟು ಅಲ್ಫಾಬೆಟ್ಸ್ ಗುಂಪನ್ನು. ಅದರೊಳಗೆ ಗುಂಪಿಗೆ ಸೇರದ ಪದವನ್ನು ಕಂಡುಹಿಡ್ರಿ ಅಂತ ಕೊಟ್ಟಾರ. ಸೊ ಯಾವ್ಯಾವುದು? HIJ, GHIJ ಒಂದೇ ಸೇಮ್ ಬರ್ತದೆ. ಸೊ ಇದು ಒಂದು ಇರಲಿ. ಆಮೇಲೆ QRS, PQRS. ಸೊ ಇದು ಒಂದು ಆದ ಕೂಡಲೇ ಒಂದು ಬರುವಂಥದ್ದು. ಆಮೇಲೆ DEF, ABCDEF ಅಂತ ಕರಿತೀವಿ. ನೆಕ್ಸ್ಟಿಗೆ MNMP. ಇದು ಏನಿಲ್ಲ, ಸೀಕ್ವೆನ್ಸ್ ಆಗಿಲ್ಲ, ಇದೊಂದು ಕರೆಕ್ಟ್ ಸೀಕ್ವೆನ್ಸ್ ಒಳಗಿಲ್ಲ. ಸೊ ಹೀಗಾಗಿ ಉತ್ತರ ಗುಂಪಿಗೆ ಸೇರದ ಪದ NMP ಆಗ್ತದೆ. NMP ಗುಂಪಿಗೆ ಸೇರದ ಪದ ಆಗ್ತದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನು,
ಡಿಫ್ರೆನ್ಸ್ ಪೊಸಿಷನ್ ಆಫ್ ದ ಸೇಮ್ ಡೈಸ್ ಮಾರ್ಕ್ಡ್ ವಿತ್ ಲೆಟರ್ ಸಿಂಬಾಲ್. ಈ ರೀತಿಯಾಗಿ ಒಂದು ಡೈಸ್ ಕೊಟ್ಟಾರೆ. ಡೈಸ್ ಒಳಗಡೆ ಈ ಸಿಂಬಾಲ್ ಒಂದು ಕೊಟ್ಟಾರೆ, ಯಾವುದು ಡಾಲರ್ ಸೈನ್ಗೆ ಅಪೋಸಿಟ್ ಇರುವಂಥದ್ದು ಯಾವುದು ಅಂತೇಳಿ. ಡಾಲರ್ ಸೈನ್ಗೆ ಅಪೋಸಿಟ್ ಇರುವಂಥದ್ದು 2 ಡೈಸ್ ಕೊಟ್ಟಾರೆ. ಡೈಸ್ ಒಳಗಡೆ ಈ ಡಾಲರ್ ಸೈನ್ ಇಲ್ಲದ ನೋಡ್ರಿ, ಡಾಲರ್ ಸೈನ್ ನಿಮ್ಗೆ ಕಾಣ್ತದ ಇಲ್ಲೋ ಇಲ್ಲಾಂದ್ರೆ ಒಂದು ಡ್ರಾ ಮಾಡಿಬಿಡ್ತೀನಿ ನಾನು ಬೆಟರ್. ಇದು ನಮ್ದೊಂದು ಇದು ಡಾಲರ್ ಸೈನು, ಇಲ್ಲಿ ವಾಯ್ ಐತಿ, ಇಲ್ಲಿ ಝೆಡ್ ಅದ. ನೆಕ್ಸ್ಟ್ ಇದೇ ಸೇಮ್ ಇಲ್ಲಿ ವಾಯ್ ಐತಿ, ಇಲ್ಲಿ ಝೆಡ್ ಅದ. ನೆಕ್ಸ್ಟಿಗೆ ಇಲ್ಲಿ ಆ್ಯಂಡ್ ಐತಿ. ಸೊ ಇದರೊಳಗೆ ಈ ಡಾಲರ್ ಸೈನಿಗೆ ಅಪೋಸಿಟ್ ಇರುವಂಥ ಸಂಖ್ಯೆ ಯಾವುದಂತ ಕೇಳಿದ್ದಾರೆ. ಡಾಲರ್ ಸೈನ್ ಅಂದಾಗ ನಾವು ಎರಡು ಯೂನ್ ಇಟ್ಕೋಬೇಕು, 2 ಯೂನ. ಸೊ ಅದರ ಅಪೋಸಿಟ್ ಯಾವುದು ಉಳಿದಿರ್ತದಲ್ಲ ಅದೇ ಇದಕ್ಕೆ ಅಪೋಸಿಟ್ ಇರುವಂಥದ್ದು. ಸೊ ಆನ್ಸರ್ ಯಾವುದಾಗ್ತದೆ, ಆ್ಯಂಡ್ ಈ ಸಿಂಬಲು ಅಪೋಸಿಟ್ ಇರ್ತದೆ ಅಂತ ಹೇಳ್ತೀವಿ. 2 ಇರುವಂಥ 2 ಯೂನನ್ನು ಹಿಡ್ಕೋಬೇಕು, ಅದಕ್ಕೆ ಬಿಟ್ಟು ಯಾವುದು ಇರ್ತದಲ್ಲ ಅದು ಅಪೋಸಿಟ್ ಇರ್ತದ ಅಂದಂಗೆ. ಓಕೆ, ನೆಕ್ಸ್ಟ್ ಒಂದು ನೋಡೋಣ ಮುಂದಿನ ಒಂದು ಪ್ರಶ್ನೆಯನ್ನು. ನೆಕ್ಸ್ಟ್ ಕ್ವಶನ್ ಇಯರ್, ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್. ಒಂದು ಕೋಡ್ ಲ್ಯಾಂಗ್ವೇಜ್ ಇದೆ, ಆ ಕೋಡ್ ಲ್ಯಾಂಗ್ವೇಜ್ ಒಳಗಡೆ ಇಂಡಿಯಾ ಈಸ್ ಮೈ ಕಂಟ್ರಿ. ಇಂಡಿಯಾ ಈಸ್ ಮೈ ಕಂಟ್ರಿ ಅಂದರೆ 8573 ಅಂತೆ. ಏನು ಬರ್ಬಿಡ್ತೀನಿ ಅವನ್ನ ಕ್ಲಿಯರಾಗಿ. ಇಂಡಿಯಾ ಈಸ್ ಮೈ ಕಂಟ್ರಿ, ಇಂಡಿಯಾ ಈಸ್ ಮೈ ಕಂಟ್ರಿ ಅಂದರೆ 8573 ಅಂತೆ. 8573 ಅಂತೆ. ಸ್ಯಾಮ್ ಈಸ್ ಮೈ ಫ್ರೆಂಡ್, ಸ್ಯಾಮ್ ಈಸ್ ಮೈ ಫ್ರೆಂಡ್ ಅಂದರೆ ಏನು ಕೊಟ್ಟಾರೆ, 8634 ಅಂತೆ. ಸ್ಯಾಮ್ ಈಸ್ ಮೈ ಫ್ರೆಂಡ್ ಅಂದರೆ 8634 ಅಂತೆ. ಮೈ ಕಂಟ್ರಿ ಅಂದರೆ ಮೈ ಕಂಟ್ರಿ ಅಂದಾಗ ಏನಿದೆ ಅಂದರೆ 73. ನೆಕ್ಸ್ಟ್ ಒಂದು ಟೀಮ್ ಇಂಡಿಯಾ ಅಂದರೆ ಟೀಮ್ ಇಂಡಿಯಾ ಅಂದರೆ 59 ಅಂತ. ವಾಟ್ ನಂಬರ್ ಈಸ್ ಕೋಡಿಂಗ್ ಫಾರ್ ಕಂಟ್ರಿ. ಈ ಕಂಟ್ರಿಗೆ ಏನು ಕೋಡ್ ಏನಿದೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಮೈ ಅನ್ನೋದು ತೆಗಿನೋ ಫಸ್ಟಿಗೆ. ಮೈ ಅನ್ನೋದದ. ಸೊ ಇದರೊಳಗೆ ಕಾಮನ್ ಇರುವಂಥ ಒಂದು ಸಂಖ್ಯೆ ಯಾವುದಂತ ನೋಡೋಣ. ಮೈ ಅಂದರೆ 3 ಇದೆ, ಇಲ್ಲಿ 3 ಅದ, ಇಲ್ಲಿ 3 ಅದ. ಮೈ ಅಂದರೆ 3 ಅಂತಿದೆ. ಸೊ ಕಂಟ್ರಿದು ಕೇಳಿದ್ದಾರೆ. ಕಂಟ್ರಿ ಅಂದಾಗ 7 ಉಳಿದದ, 7 ರೈಟ್ ಆನ್ಸರ್ ಆಗ್ತದೆ. 7 ಉಳಿದದ, 7 ರೈಟ್ ಆನ್ಸರ್ ಆಗ್ತದೆ. ಸೊ ಫಸ್ಟಿಗೆ ಒಂದು ಕಾಮನ್ ಇರುವಂಥ ಒಂದು ಸಂಖ್ಯೆ, ಒಂದು ಏನೊಂದು ವರ್ಡ್ ಇರ್ತಲ್ಲ ಮಾಯ್ ಅನ್ನೋದು, ಅದನ್ನ ತಕ್ಕೊಂತ ಹೋಗ್ಬೇಕು. ಅದರೊಳಗಿರುವಂಥ ಒಂದು ಸಂಖ್ಯೆನ ತಕ್ಕೊಂತ ಹೋಗ್ರಿ, ಆಟೋಮೆಟಿಕ್ಕಾಗಿ ಇಲ್ಲೊಂದು ನಂಬರ್ ಹೋಗ್ತದೆ. ಕಂಟ್ರಿ ಅಂದ್ರೆ 7 ಅಂತೇಳಿ ಉಳಿತದೆ ನಮಗೆ. ಸೊ ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿಲ್ಲ, ಮುಂದಿನ ಒಂದು ಪ್ರಶ್ನೆ. R+S ಎಂದರೆ ಸೊ ನೋಡಿಲ್ಲ, R+S ಅಂದರೆ ಏನು? R ಈಸ್ ಡಾಟರ್ ಆಫ್ ಎಸ್. R ಏನು? ಡಾಟರ್ ಆಫ್ ಎಸ್. R ಈಸ್ ಡಾಟರ್ ಆಫ್ ಎಸ್ ಅಂತೆ. ನೆಕ್ಸ್ಟ್ R-S ಅಂದರೆ R-S ಅಂದರೆ R ಈಸ್ ಹಸ್ಬೆಂಡ್ ಆಫ್ ಎಸ್. R ಏನು? ಹಸ್ಬೆಂಡು. ಯಾರ್ದು? ಎಸ್ದು. ಓಕೆ, ನೆಕ್ಸ್ಟ್ R×S ಅಂದರೆ R×S ಅಂದರೆ ಏನಂತ ಕೊಟ್ಟಾರೆ? R×S ಅಂದರೆ R ಈಸ್ ಬ್ರದರ್ ಆಫ್ ಎಸ್. R ಈಸ್ ಬ್ರೋ. R ಏನಾಗಿರ್ತಾರೆ? ಎಸ್ದು ಬ್ರೋ ಆಗಿರ್ತಾರೆ. R ಅನ್ನೋರು ಎಸ್ದು ಬ್ರೋ ಆಗಿರ್ತಾರೆ. ದೆನ್ ಇಫ್ ಇಲ್ಲೊಂದು ಇದನ್ನು ಕೊಟ್ಟಾರ ನೋಡಿ, T ಇಂಟು ಏನು? T ಇಂಟು V ಪ್ಲಸ್ ಝೆಡ್. T ಇಂಟು V ಪ್ಲಸ್ ಝೆಡ್ ಏನಾಗ್ತದೆ ಅಂತೇಳಿ ಕೇಳ್ಯಾರ. T ಇಂಟು V ಅಂದ್ರೆ ಇಂಟು ಅದ ಅಂದ್ರೆ ಬ್ರೋ. ಏನಾಗ್ತಾರೆ ಇವರು? ಇಬ್ಬರು ಬ್ರೋ ಆಗ್ತಾರೆ. T ಇಂಟು V ಅಂದ್ರೆ ಬ್ರೋ ಆಗ್ತಾರೆ. T ಅನ್ನೋರು ವಿನ ಸಹೋದರ ಅಂತ ಕರಿತೀವಿ ನಾವು. T ಅನ್ನೋರು ವಿನ ಸಹೋದರ. ನೆಕ್ಸ್ಟ್ ಈಗ V ಪ್ಲಸ್ ಝೆಡ್ ಅಂತ ಇದೆ. V ಪ್ಲಸ್ ಝೆಡ್ ಅಂದರೆ V ಅನ್ನೋರು ಝೆಡ್ನ ಏನಾಗ್ತಾರೆ? ಫಾದರ್ ಆಗಿರ್ತಾರೆ. ಫಾದರ್ ಅಥವಾ ಮದರ್ ಆಗಿರ್ತಾರೆ. ಇವರು ಏನಾಗಿರ್ತಾರೆ? ಇವರಿಬ್ಬರು ಅಣ್ಣ ತಮ್ಮ, ಇವರು ಫಾದರ್ ಆಗಿರಲಿ ಇಲ್ಲ ಮದರ್ ಆಗಿರಲಿ. ಸೊ ಇವರಿಬ್ಬರಿಗೂ ಏನಾಗಿರ್ತಾರೆ? ಫಾದರ್ ಮದರ್ ಆಗಿರ್ತಾರೆ. ಸೊ ಇಲ್ಲಿ ಏನಂತ ಕೊಟ್ಟಾರ? T ಈಸ್ ಸನ್ ಆಫ್ ಝೆಡ್. ಸೊ ರೈಟ್ ಆನ್ಸರ್ ಇದೆ.
ರೈಟ್ ಆನ್ಸರ್ ಇದೆ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗಿಲ್ಲ. ನೆಕ್ಸ್ಟ್ ಕ್ವಶನು, ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ದ್ಯಾಟ್ ಇಂಡಿಕೇಟ್ಸ್ ದ ಅರೇಂಜ್ಮೆಂಟ್ ಆಫ್ ಗಿವನ್ ವರ್ಡ್ಸ್ ಇನ್ ಆರ್ಡರ್ ವಿಚ್ ದೇ ಅಪಿಯರ್ ಇನ್ ಇಂಗ್ಲೀಷ್ ಡಿಕ್ಷನರಿ. ಡಿಕ್ಷನರಿ ಒಳಗೆ ಯಾವ ಥರ ಬರ್ತದ ಅನ್ನೋದ್ರ ಮೇಲೆ ಕೇಳಿದ್ದಾರೆ. ಡಿಕ್ಷನರಿ ಒಳಗೆ ಯಾವ ಥರ ಬರ್ತದ ಅಂತ ಕೇಳಿದಾಗ ಸೊ ನಾವು ಅರೇಂಜ್ ಮಾಡ್ತಾ ಹೋಗಬೇಕು. ಪಿ ಆರ್ ಇ ಫಸ್ಟಿಗೆ ಬರುವಂಥದ್ದು, ಪಿ ಆರ್ ಆದ ಕೂಡಲೇ ಇ ಬರ್ತದ, ಇ ಆದ ಕೂಡಲೇ ಏನು ಬರ್ತದ, ಸೊ ಇಲ್ಲಿ ನೋಡ್ರಿ ಎಸ್ ಬರೋಂಗಿಲ್ಲ, ಪಿ ಬರ್ತದ ಮೊದಲಿಗೆ. ಏನು ಬರ್ತದ, ಪಿ ಆರ್ ಆದ ಕೂಡಲೇ ಎಸ್ ಬರ್ತದ ಮೊದಲಿಗೆ, ಎಸ್ ಬರುವಂಥದ್ದು. ಎಸ್ ಆದ ಕೂಡಲೇ ಯಾವುದು ಜಾಸ್ತಿ ಅದ, ಪಿ ಆರ್ ಎಸ್ ಅಂದಾಗ ಇವು 3 ಅದಾವೆ, ಉಳಿದಿದ್ದು ಯಾವು, ಇವು 3 ನಮಗೆ ಉಳಿದಿರೋದು. ಪ್ರೆಸ್ಟೀಜು, ಪ್ರೆಸ್ಟೀನು, ಪ್ರೆಸ್ಕ್ರೈಬ್ ಅನ್ನು 3 ಅಷ್ಟೇ ಉಳಿದಿದ್ದಾವೆ. ಸೊ ಉಳಿದವ ಅಂದಾಗ ನಾವು ಏನು ಮಾಡ್ಬೇಕಂದಾಗ ಈಗ ನೆಕ್ಸ್ಟ್ ಒನ್ನು ಸಿ ಅದ, ನೆಕ್ಸ್ಟಿಗೆ ಸಿ ಅದ, ಸಿ ಬರ್ತದ. ಸೊ ಹೀಗಾಗಿ 3ನೇದು ಫಸ್ಟ್ ಬರುವಂಥದ್ದು 3ನೇದು. ಸೊ ರೈಟ್ ಆನ್ಸರು ಪ್ರೆಸ್ಕ್ರೈಬ್ ಫಸ್ಟಿಗೆ ಬರ್ತದೆ. ಸೊ ಒಂದ್ರ ಮೇಲೆ ನಾವು ಡಿಸೈಡ್ ಮಾಡಿಬಿಡ್ಬೇಕು ಆನ್ಸರನ್ನು. ಉಳ್ಕಿದ್ದು ಎಲ್ಲ ನೋಡ್ಕೊತ ಕುಂಡ್ರಂಗಿಲ್ಲ, ಟೈಮ್ ಭಾಳ ಇರೋಂಗಿಲ್ಲ ಎಕ್ಸಾಮ್ಗಳು. ನೆಕ್ಸ್ಟ್ ಒಂದು ಕ್ವಶನ್ ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಈಸ್ ರಿಲೇಟೆಡ್ ಟು ದ ಥರ್ಡ್ ಟರ್ಮ್ ಇನ್ ದ ಸೇಮ್ ವೇ ಆ್ಯಸ್ ದ ಸೆಕೆಂಡ್ ಟರ್ಮ್ ಈಸ್ ರಿಲೇಟೆಡ್ ಟು ದ ಫಸ್ಟ್ ಟರ್ಮ್. ಸೊ ಏನು ಕೇಳಿದಾರೆ ಅಂದರೆ ಒಂದು ಇದನ್ನು ಕೊಟ್ಟಾರ ಸಿರೀಸ್ ಟೈಪು. ಬ್ಲಾಕ್ ಎಂದರೆ ಏನಂತೆ, LBPKC ಅಂತ. ಬ್ಲಾಕ್ ಅಂದರೆ LBPKC ಅಂತ. ಮಾರ್ಜಿನ್ ಎಂದರೆ ಏನಂತ ಕೇಳಿದಾರೆ. ಓಕೆ, ಸೊ ಸಿಂಪಲ್, ಏನು ಮಾಡೋಂಗಿಲ್ಲ. ಬ್ಲಾಕ್ ಅಂದಾಗ ಸೊ ಇದನ್ನ ಏನು ಮಾಡಿರ್ತಾ ಅಂದರೆ KCOLB ಉಲ್ಟಾ ಬರ್ತಾರೆ. ಬ್ಲಾಕ್ ಅನ್ನೋದನ್ನ ಉಲ್ಟಾ ಬರ್ಕೊಂಡಾರ. ಉಲ್ಟಾ ಬರ್ಕೊಂಡು ಒಂದೊಂದು ಪ್ಲೇಸ್ ಹಿಂದೆ ಹೋಗಿದ್ದಾರೆ. ಏನು ಮಾಡಿದಾರೆ, ಒಂದೊಂದು ಪ್ಲೇಸ್ ಹಿಂದೆ ಹೋದಾಗ ಏನು ಬರ್ತದೆ, ಎಲ್ ಬರ್ತದೆ. ಸಿದಿಂದ ಹೋದ್ರೆ ಬಿ ಬರ್ತದೆ. ಓದಿಂದ ಹೋದಾಗ ಏನು ಬರ್ತದೆ, ಎಮ್ ಬರ್ತದೆ. ಎಮ್ ಬರುತ್ತೆ. ಓದ್ ಹಿಂದೆ ಹೋದಾಗ ಪಿ ಬರುವಂಥದ್ದು. ಎಲ್ಲದ ಹಿಂದೆ ಹೋದಾಗ ಏನು ಬರ್ತದೆ ನಮಗೆ, ಕೆ ಬರ್ತದೆ. ಬಿದಿಂದ ಹೋದಾಗ ಸಿ ಬರುವಂಥದ್ದು. ಸೊ ಈ ರೀತಿ ಮಾಡ್ತಾ ಹೋದಾರೆ. ಸೊ ಇಲ್ಲಿ ಎಮ್ಮದ ಹಿಂದೆ ಹೋದಾಗ ಎಂಬುದು ಮುಂದೆ ಉಲ್ಟಾ ಬರೀಬೇಕು ಫಸ್ಟಿಗೆ. NIGRAM ಉಲ್ಟಾ ಬರ್ಕೋಬೇಕು. ಒಂದೊಂದು ಪ್ಲೇಸ್ ಹಿಂದೆ ಹೋಗ್ಬೇಕು. ಸಿಂಪಲ್ಲಾಗಿ ಒಂದೊಂದು ಪ್ಲೇಸ್ ಹಿಂದೆ ಹೋಗ್ಬೇಕು. ಓ ಬರ್ತದೆ. ಆಮೇಲೆ ಇಲ್ಲಿ ಎಚ್ ಬರ್ತದೆ. ನೆಕ್ಸ್ಟಿಗೆ ಏನು ಬರ್ತಾರೆ, ಸೊ ಇಲ್ಲೂ ಕೂಡ ಎಚ್ ಬರುವಂಥದ್ದು, ಕ್ಯೂ ಬರುವಂಥದ್ದು, ಆಮೇಲೆ ಬಿ ಬರ್ತದೆ, ಎಲ್ ಬರ್ತದೆ. ಸೊ ರೈಟ್ ಆನ್ಸರು ಇದು ರೈಟ್ ಆನ್ಸರ್ ಆಗುವಂಥದ್ದು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಒಂದು ಕ್ವಶನು, ಸೊ ಇಲ್ಲಿ ಕೊಟ್ಟಾರ ಆ್ಯಸ್ ಯೂಶಲ್. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂದರೆ ಸೆಲೆಕ್ಟ್ ದ ಆಪ್ಷನ್ ಇನ್ ವಿಚ್ ದ ಗಿವನ್ ಫಿಗರ್ ಈಸ್ ಎಂಬೆಡೆಡ್. ಒಂದು ಚಿತ್ರವನ್ನು ಕೊಟ್ಟಾರ ನೋಡ್ರಿ. ಇಲ್ಲಿ ಏನು ಚಿತ್ರ ಇದೆ ಅಂದರೆ ಒಂದು ಚಿತ್ರ ಕೊಟ್ಟಾರ. ಈ ಒಂದು ಚಿತ್ರ ಯಾವುದ್ರೊಳಗೆ ಅಡಗಿಕೊಂಡಿದೆ ಕಂಡುಹಿಡ್ರಿ ಅಂತ ಹೇಳಿದಾರೆ. ಸೊ ಇಲ್ಲಿ ನೋಡ್ರಿ, ಇದ್ರೊಳಗಡೆ ಸೊ ಅಡಿಕೊಂಡದ ರೈಟ್ ಆನ್ಸರು. ಈ ಉಳ್ಕಿದ್ರೊಳಗೆ ನೋಡಿದ್ರೆ ಇಲ್ಲ, ಇಲ್ಲಿ ಮುಂದಿನ ಇದೊಂದು ಇಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಇದು ರೈಟ್ ಆನ್ಸರ್ ಆಗ್ತದೆ. ಸೊ ಈಸಿ ಇರ್ತಾವೆ ರೀಸನಿಂಗ್ ಕ್ವಶನ್ಸು, ಈಸಿಲಿ ಮಾಡ್ಬೋದು. ಈ ಒಂದು ವಿಡಿಯೋನ ಇಲ್ಲಿ ಮಟ್ಟ ವೇಟ್ ಮಾಡಿ ವಾಚ್ ಮಾಡಿರೋಂಥ ಒಂದು ಎಲ್ಲ ವ್ಯೂವರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು.